ಹಿಸಾಬ್ ಬರಾಬರ್. ಇದರಲ್ಲಿ ಆರ್ ಮಾಧವನ್, ಕೀರ್ತಿ ಕುಲಾರಿ, ನೀಲ್ ನಿತಿನ್ ಮುಕೇಶ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ರನ್ ಟೈಮ್ ಬಂದು 1 hour 50 minutes ಅಷ್ಟೇ ಇರೋದು. ಸಿನಿಮಾ ನೋಡಿ ನನಗೆ ಅನಿಸಿದ್ದು ಒಂದೊಳ್ಳೆ ಡೀಸೆಂಟ್ ಎಂಗೇಜಿಂಗ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಯಾಕೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ರಾಧಾ ಮೋಹನ್ ಶರ್ಮಾ ಒಬ್ಬ TC ಆ್ಯಂಡ್ ಅವನು ಅಕೌಂಟೆನ್ಸ್ನಲ್ಲಿ ಟಾಪರ್, ಲೆಕ್ಕ ಹಾಕೋದ್ರಲ್ಲಿ ತುಂಬ ಟ್ಯಾಲೆಂಟೆಡ್. ಹೀಗೆ ಒಂದಿನ ಅವನ ಬ್ಯಾಂಕ್ ಅಕೌಂಟ್ನಲ್ಲಿ 27 ರೂಪಾಯಿ ಕಟ್ಟಾಗ್ಬಿಡುತ್ತೆ. ಅದನ್ನು ಕೇಳೋಕ್ಕೆ ಅಂತ ಬ್ಯಾಂಕಿಗೆ ಹೋದಾದ್ಮೇಲೆ ಅವನ ಲೈಫ್ ಯಾವ ರೀತಿ ಟರ್ನ್ ಆಗುತ್ತೆ, ಆ 27 ರೂಪಾಯಿ ಹೇಗೆ ಕಟ್ಟಾಯಿತು, ಅದರಿಂದ ಎಂಥ ಸ್ಕ್ಯಾಮ್ ಇರುತ್ತೆ, ಆ ಸ್ಕ್ಯಾಮ್ ಯಾರು ಮಾಡ್ತಿರೋದು ಆ್ಯಂಡ್ ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಮೊದಲನೇದಾಗಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ರಾಧಾ ಮೋಹನ್ ಶರ್ಮಾ ಅನ್ನೋ ಮೇನ್ ಕ್ಯಾರೆಕ್ಟರ್ ಆದರೂ ನಾರ್ಮಲ್ ಕಾಮನ್ ಮನ್ ಯಾವ ರೀತಿ ಇರ್ತಾನೋ ಆ ರೀತಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಯಾವುದೇ ಅನ್ನೆಸೆಸರಿ ಬಿಲ್ಡಪ್ ಇಲ್ಲ, ಎಲಿವೇಶನ್ಸ್ ಇಲ್ಲ, ತುಂಬ ಸಿಂಪಲ್ ಆಗಿರುತ್ತೆ ಅವನ ಕ್ಯಾರೆಕ್ಟರ್. ಇನ್ನು ಫಸ್ಟ್ ಆಫ್ ಆಲ್ಮೋಸ್ಟ್ ರಾಧಾ ಮೋಹನ್ ಶರ್ಮಾ ಕ್ಯಾರೆಕ್ಟರ್ ಲೈಫ್ ಸ್ಟೈಲ್ನೇ ತೋರಿಸ್ತಾರೆ. ಅದು ಡೀಸೆಂಟ್ ಆಗಿ ಎಂಟರ್ಟೈನ್ ಮಾಡುತ್ತೆ. ಇದ್ರ ಮಧ್ಯೆ ಅವನ ಅಕೌಂಟ್ ಮೈಂಡ್, ಲೆಕ್ಕಾಚಾರ ಯಾವ ರೀತಿ ಮಾಡ್ತಾನೆ, ಕಾಮಿಡಿ, ಈ ಎಲಿಮೆಂಟ್ಸ್ಗಳು ಇರೋದ್ರಿಂದ ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಡ್ತಾರೆ. ಇನ್ನು ಬ್ಯಾಂಕಲ್ಲಿ ಆ ಚಾರ್ಜಸ್ ಈ ಚಾರ್ಜಸ್ ಅಂತ ಸಣ್ಣ ಸಣ್ಣ ಅಮೌಂಟ್ನ ಕಟ್ ಮಾಡಿಕೊಂಡು ಹೇಗೆ ಸ್ಕ್ಯಾಮ್ ಮಾಡ್ತಾರೆ ಅನ್ನೋ ಮೆಸೇಜ್ನ, ಇನ್ಫ್ಯಾಕ್ಟ್ ಆ ಸಣ್ಣ ಅಮೌಂಟ್ ಕಟ್ಟಾದ್ರೆ ಯಾರು ತಾನೇ ಕೇಳಕ್ಕೆ ಹೋಗ್ತಾರೆ, ಅದಕ್ಕೆ ಟೈಮ್ ಎಲ್ಲಿರುತ್ತೆ ಜನಕ್ಕೆ ಅನ್ನೋ ಪಾಯಿಂಟ್ನ ಇಟ್ಕೊಂಡು ಬ್ಯಾಂಕ್ ಹೇಗೆಲ್ಲ ಮೋಸ ಮಾಡ್ತಾರೆ ಅನ್ನೋದನ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ ಪ್ಲೇ ಮೂಲಕ ತೋರಿಸಿದ್ದಾರೆ. ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಈ ಎರಡರಲ್ಲೂ ಒಂದು ಚೂರು ಬೋರ್ ಆಗಲ್ಲ, ಲ್ಯಾಗ್ ಅನ್ಸಲ್ಲ. ಬಟ್ ಸೆಕೆಂಡ್ ಹಾಫ್ ಸ್ವಲ್ಪ ಹಳೆ ಫಾರ್ಮೆಟ್ ಟೆಂಪ್ಲೇಟ್ನಲ್ಲೇ ರನ್ ಆಗುತ್ತೆ. ಅಂದರೆ ಮುಂದೆ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋ ಥರನೇ ರನ್ ಆಗುತ್ತೆ. ಇವಾಗ ವಿಲನ್ ಹೀರೋಗೆ ತುಂಬ ತೊಂದರೆನ ಕೊಡ್ತಾನೆ ಆ್ಯಂಡ್ ಅದನ್ನು ಹೀರೋ ಫೇಸ್ ಮಾಡ್ತಾನೆ. ಸೊ ಈ ಪ್ಯಾಟ್ರನ್ ಸಿಮಿಲರ್ ಆಗಿರುತ್ತೆ. ಆದರೆ ಇದರಲ್ಲೂ ಪಾಸಿಟಿವ್ ಏನಂದರೆ ಬೋರ್ ಆಗಕ್ಕೆ ಬಿಡಲ್ಲ. ಎಮೋಷನ್ಸ್ ಕೂಡ ಎಲ್ಲಿ ಇಡಬೇಕು, ಎಷ್ಟು ಇಡಬೇಕು, ಕತೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಇಟ್ಟಿದ್ದಾರೆ. ಫುಲ್ ಮೂವಿ ಎಕ್ಸ್ಟ್ರಾಡಿನರಿ, ಸಖತ್ತಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್, ರಾಧಾ ಮೋಹನ್ ಶರ್ಮಾ ಕ್ಯಾರೆಕ್ಟರ್ ಮಾಡಿರೋ ಆರ್ ಮಾಧವನ್ ಅವರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿ ರಿಯಾಲಿಸ್ಟಿಕ್ ಆಗಿತ್ತು. ಆ್ಯಂಡ್ P ಸುಭಾಷ್ ಕ್ಯಾರೆಕ್ಟರ್ ಮಾಡಿರೋ ಕೀರ್ತಿ ಕುಲಾರಿ ಅವರ ಪರ್ಫಾರ್ಮೆನ್ಸ್ ಓಕೆ ಇಂಪ್ರೆಸಿವ್ ಆಗಿ ಏನೂ ಇರಲಿಲ್ಲ. ಇವರ ಕ್ಯಾರೆಕ್ಟರ್ಗೆ ಇರೋ ಪವರ್ನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೊಬೋದಿತ್ತು. ಇನ್ನು ವಿಲನ್ ಕ್ಯಾರೆಕ್ಟರ್ ಮಾಡಿರೋ ನೀಲ್ ನಿತಿನ್ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಿಕ್ಕಿದವರ ಪರ್ಫಾರ್ಮೆನ್ಸ್ ಕೂಡ ಅವರಿಗೆ ಕೊಟ್ಟಿರೋ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ, ಸಿನಿಮಾಟೋಗ್ರಫಿ ಆ್ಯಂಡ್ ವಿಜುವಲ್ಸಲ್ಲಿ ಹೇಳ್ಕೊಳ್ಳೋ ಥರ ಏನಿಲ್ಲ. ಈ ಕತೆಗೆ ಸಿಂಪಲ್ ಆ್ಯಂಡ್ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಸಾಕು, ಅದು ಈ ಮೂವಿಲಿ ನೋಡ್ಬೋದು. ಆ್ಯಂಡ್ ಸ್ಟೋರಿ ಸಿಂಪಲ್ ಆದರೂ ಡೈರೆಕ್ಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾತ್ರ ಸಿಂಪಲ್ ಆ್ಯಂಡ್ ಗ್ರೇಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ BGM ಡೀಸೆಂಟ್ ಆಗಿತ್ತು, ಬಟ್ ಸಾಂಗ್ಸ್ ಅಷ್ಟಕ್ಕಷ್ಟೇ. ಸೊ ಓವರ್ ಆಲ್ ಮೂವಿ ಮಾತ್ರ ಒನ್ ಟೈಮ್ ಮಸ್ಟ್ ವಾಚ್ ವಿತ್ ಫ್ಯಾಮಿಲಿ. ಯಾವ ಅಡಲ್ಟ್ ಸೀನ್ ಇಲ್ಲ, ಏನಿಲ್ಲ, ಕೊನೆವರೆಗೂ ಎಂಗೇಜಿಂಗ್ ಆಗಿ ಇರುತ್ತೆ. ಆ್ಯಂಡ್ ಫಿನಾನ್ಷಿಯಲ್ ಫ್ರಾಡ್, ಸ್ಕ್ಯಾಮ್ಸ್, ಲಕ್ಕಿ ಭಾಸ್ಕರ್, ಝೀಬ್ರಾ ಅನ್ನೋ ಸಿನಿಮಾಗಳು ಇಷ್ಟ ಆಗಿದ್ರೆ ಈ ಮೂವಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾ ನಿಮಗೆ ZEE5ನಲ್ಲಿ ಹಿಂದಿ, ತಮಿಳ್, ತೆಲುಗು ಲ್ಯಾಂಗ್ವೇಜಸಲ್ಲಿ ಅವೈಲೇಬಲ್ ಇದೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವು ನೋಡಿದರೆ ಈ ಸಿನಿಮಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.